ನಮಸ್ಕಾರ ವೀಕ್ಷಕರೇ, ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಇವತ್ತು ನಮ್ಮ ಅತಿಥಿಗಳಾಗಿ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮ ಮುಖ್ಯಮಂತ್ರಿಯಾಗಿ ಅಧಿಕಾರಾವಧಿಯ 2.5 ವರ್ಷಗಳನ್ನ ಪೂರೈಸಿಬಿಟ್ಟಿದ್ದೀರಿ. ಅರ್ಧ ಹಾದಿ ಕ್ರಮಿಸಿದಿರಿ. ಏನು ಅನ್ನಿಸ್ತಾ ಇದೆ? ನನಗೆ ಈ 2 ವರ್ಷ 3 ತಿಂಗಳು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳಲ್ಲಿ ಬಹುತೇಕ ಭರವಸೆಗಳನ್ನು ಈಡೇರಿಸಿದ್ದೀವಿ. ನಮ್ಮ ಆಡಳಿತ ಪಾರದರ್ಶಕವಾಗಿದೆ. ಯಾವುದೇ ಹಗರಣಗಳಿಲ್ಲ. ಹಗರಣ ಮುಕ್ತವಾದಂಥ ಸರ್ಕಾರ ಕೊಟ್ಟಿದ್ದೀವಿ. ಸಮಾಜದಲ್ಲಿರ್ತಕ್ಕಂಥ ಕೆಳ ಸಮುದಾಯದವರು, ರೈತರು, ಇವ್ರ ಪರವಾಗಿ ಕೆಲಸಗಳು ಮಾಡಿದ್ದೀವಿ. ನನಗೆ ಒಟ್ಟಾರೆಯಾಗಿ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ ನಮ್ಮ ಈ 2 ವರ್ಷ 3 ತಿಂಗಳ ಆಡಳಿತ. ಆದರೆ ನಿಮ್ಮ ರಾಜಕೀಯ ಎದುರಾಳಿಗಳು ಹೇಳೋ ಮಾತೇ ಬೇರೆ ಇದೆ. ಇವರು ಅರ್ಧ ದಾರಿ ಕ್ರಮಿಸುವಷ್ಟರಲ್ಲಿ ಏದುಸಿರು ಬಿಡ್ತಾ ಇದ್ದಾರೆ. ಏನೋ CM ಆಗಿದ್ದಾಯಿತು, ಆರಾಮಾಗಿ ಇದ್ದು ಕಾಲಹರಣ ಮಾಡ್ಕೊಂಡು ಹೋಗ್ಬೇಡ ಅನ್ನೋ ರೀತಿ ಇದೆ ಅವರ ವರ್ತನೆ. ಯಾವುದಕ್ಕೂ ಸ್ಪಂದನೇ ಇಲ್ಲ. ರೈತರ ಆತ್ಮಹತ್ಯೆ ಇರ್ಬೋದು, ಮತ್ತೊಂದಿರ್ಬೋದು, ಈ ತಕ್ಷಣದ ಸ್ಪಂದನೆ ಅನ್ನೋದು ಮುಖ್ಯಮಂತ್ರಿಗಳಿಂದ ಸಿಗ್ತಾ ಇಲ್ಲ ಅಂತ ನಿಮ್ಮ ರಾಜಕೀಯ ಎದುರಾಳಿಗಳು, ಪ್ರತಿಪಕ್ಷಗಳು ಆರೋಪ ಮಾಡ್ತಾರೆ. ಪ್ರತಿಪಕ್ಷದವರು ಆರೋಪಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಸ್ಪಂದನಾಶೀಲ ಸರ್ಕಾರ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ತಕ್ಷಣ ಅದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡ್ತೀವಿ. ಯಾಕೆ ಈ ರೀತಿ ಒಂಥರ ತಪ್ಪು ಅಭಿಪ್ರಾಯ? ಇಲ್ಲ, ಅದು ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಪೊಲಿಟಿಕಲಿ ಮೋಟಿವೇಟೆಡ್ ಸ್ಟೇಟ್ಮೆಂಟ್. ಬಿಕಾಸ್ ಅಧಿಕಾರ ಕಳ್ಕೊಂಡಿದ್ದಾರೆ, ಅಧಿಕಾರದಲ್ಲಿದ್ದವರು. ಅದಕ್ಕೆ ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಮಾಡಿ ಜನನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಅವರ ಆರೋಪಗಳಲ್ಲಿ ಯಾವುದೇ ಸತ್ಯ ಇಲ್ಲ, ಉರುಳಿಲ್ಲ. ನಮ್ಮ ಸರ್ಕಾರ ಸ್ಪಂದಿಸೋ ಅಷ್ಟು ಹಿಂದೆ ಯಾವ ಸರ್ಕಾರನೂ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಅಂದರೆ ಅವರು ಹತಾಶೆಯಿಂದ ಭಾಳ ಅಧಿಕಾರದ ಕೈಲಿಸಿ ಇಲ್ಲ ಅನ್ನೋ ಇದರಿಂದ ಈ ರೀತಿಯ ಆರೋಪಗಳನ್ನ, ಈ ರೀತಿಯ ಟೀಕೆಗಳನ್ನ ಮಾಡಿ. ಭಾರತೀಯ ಜನತಾ ಪಕ್ಷಕ್ಕೆ ಅಪರೂಪವಾಗಿ ಅಧಿಕಾರ ಸಿಕ್ಕಿತ್ತು. ಅಧಿಕಾರ ಸಿಕ್ಕಿದಾಗ ಭ್ರಷ್ಟ ಆಡಳಿತವನ್ನು ಕೊಟ್ಟರು. ಭಾಳ ಜನ ಮುಖ್ಯಮಂತ್ರಿ ಆದಿಯಾಗಿ ಭ್ರಷ್ಟರಾದರು, ಕೆಲವು ಜೈಲಿಗೆ ಹೋದರು, ಮಂತ್ರಿ ಸ್ಥಾನ ಕಳ್ಕೊಂಡ್ರು. 3 ಜನ ಮುಖ್ಯಮಂತ್ರಿಗಳಾದರು. 3 ಜನ ಮುಖ್ಯಮಂತ್ರಿಗಳಾದರು. ಈಗ ಅವರು ಹತಾಶರಾಗಿಬಿಟ್ಟಿದ್ದಾರೆ. ಹತಾಶರಾಗಿ ಆ ರೀತಿ ಆರೋಪ ಮಾಡ್ತಾಯಿದ್ದಾರೆ. ಇನ್ನು JDSನವರು ಏನು ಯಾವತ್ತೂ ಅಧಿಕಾರಕ್ಕೆ ಬರೋರಲ್ಲ. ಈ ಥರದ್ದೇ ಆರೋಪಗಳನ್ನು ಅವರು ಮಾಡಿ ಅವರಿಗೆ ಅವಕಾಶವಾದಿಗಳು ಅವರು. ಅದರಿಂದ 2 ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯ ಇಲ್ಲ. ಮತ್ತು ಸತ್ಯಕ್ಕೆ ದೂರವಾದದ್ದು, ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಸರ್, BBMP ಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯನವರ ಹಣೆ ಬರಹನ ಬರೆಯುತ್ತೆ ಅನ್ನೋ ಮಾತು ನಿಮ್ಮ ಪಕ್ಷದೊಳಗೆ ಇದೆ. ಫಸ್ಟ್ ಆಫ್ ಆಲ್, ನಾನು ಹಣೆ ಬರೋದಲ್ಲಿ ನಂಬಿಕೆ ಇಟ್ಕೊಂಡವನಲ್ಲ, ನಂಬರ್ 1. ನಂಬರ್ 2, ಬೆಂಗಳೂರು ನಗರದ ಜನರು, ನಾನು 14ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಸತತವಾಗಿ ಕ್ಯಾಂಪೇನ್ ಮಾಡಿದೆ. 198 ವಾರ್ಡ್ಗಳಲ್ಲಿ ಸುಮಾರು 185 ವಾರ್ಡ್ಗಳಿಗೆ ವಿಸಿಟ್ ಮಾಡಿದ್ದೀನಿ. ಎಲ್ಲ ಕಡೆ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಜನಗಳು ಆ BJPಯವರು 5 ವರ್ಷ ನಗರ ಪಾಲಿಕೆಯಲ್ಲಿದ್ದರಲ್ಲ, ಅವರ ಆಡಳಿತದಿಂದ ಬೇಸತ್ತಿದ್ದಾರೆ. ಬಿಕಾಸ್ BJPಯವರು 5 ವರ್ಷಗಳ ಕಾಲ ಬೆಂಗಳೂರಿನ ಅಭಿವೃದ್ಧಿಗೆ ಏನೂ ಕೆಲಸ ಮಾಡಲಿಲ್ಲ. ಅದು ಕಸ ವಿಲೇವಾರಿ ಇರ್ಬೋದು, ಟ್ರಾಫಿಕ್ ಜಾಮ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಕುಡಿಯೋ ನೀರಿನಿಂದ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಏನೂ 5 ವರ್ಷಗಳು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ವ್ಯಾಪಕವಾದಂಥ ಭ್ರಷ್ಟಾಚಾರ ಮಾಡಿದ್ದಾರೆ. ಮತ್ತು ಬೆಂಗಳೂರು ನಗರ ಪಾಲಿಕೆಯನ್ನು ದಿವಾಳಿ ಮಾಡೋಗಿದ್ದಾರೆ. ಎಲ್ಲಿವರೆಗೆ ದಿವಾಳಿ ಮಾಡಿದ್ದಾರೆ ಅಂತಂದರೆ ಟೆಲಿಫೋನ್ ಬಿಲ್ ಕಟ್ಟೋಕ್ಕೂ ದುಡ್ಡಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟು ಹೋಗಿದ್ದಾರೆ. ಸರ್, ನಿಮ್ಮ ಪಕ್ಷ ಪ್ರತಿಪಕ್ಷ ಸ್ಥಾನದಲ್ಲಿತ್ತು.
ಅವ್ರು ಏನು ಮಾಡಿದ್ರು ಸರ್ ಅವಾಗ? ಯಾರು? ನಿಮ್ಮ ಕಾಂಗ್ರೆಸ್ ಪಕ್ಷ. ಈಗ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದ ತಕ್ಷಣ ಅವ್ರು ಹೇಳ್ತಾರೆ ಅಷ್ಟೇ, ಆದರೆ ತೀರ್ಮಾನಗಳು ಮಾಡೋರು ಯಾರು? ಖರ್ಚು ಮಾಡಲಿಕ್ಕೆ ಅವಕಾಶ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು? ಈಗ ಹಾಗಾದರೆ ಬಿ ಜೆ ಪಿಯವ್ರಿಗೆ ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಏನು ಮಾಡ್ತಾರೆ? ಅವರು ಸುಳ್ಳು ಆರೋಪಗಳು ಮಾಡ್ಕೊಂಡು ಕೂತಿರ್ತಾರೆ. ಆದರೆ ಕಾಂಗ್ರೆಸ್ ಪಾರ್ಟಿ ಅವರು ಸಲಹೆಗಳು ಕೊಟ್ಟಿರ್ತಾರೆ, ಇವನ್ನೆಲ್ಲ ಹೇಳಿರ್ತಾರೆ. ಈಗ ರಾತ್ರೋರಾತ್ರಿ ಟೆಂಡರ್ ಫೈನಲೈಸ್ ಮಾಡೋಕ್ಕೆ ಹೋಗಿದ್ರು ಬಿ ಜೆ ಪಿಯವರು. ಹಿಂದೆ ಯಾವೆಲ್ಲರೂ ಮಾಡಿದ್ರ? ಅನೇಕ ನಗರ ಪಾಲಿಕೆ ಆಸ್ತಿಗಳನ್ನೆಲ್ಲ ಅಡ ಇಟ್ಬಿಟ್ರು. ಹಿಂದೆ ಯಾವೆಲ್ಲರೂ ಮಾಡಿದ್ರ? ಅವ್ರು ಹೇಳ್ತಾರೆ ನಾವು ಅಡ ಇಟ್ವಿ, ಅವ್ರು ಮಾರ್ಬಿಟ್ರು ಅಂತಾರೆ. ಎಲ್ಲಿದ್ದಾರೆ ಮಾರಿದ್ರು? ಯಾವುದನ್ನು ಮಾರಿದ್ದಾರೆ? ಯಾವುದನ್ನು ಮಾರಿದ್ದಾರೆ? 9 ವರ್ಷದಿಂದ ನಾವು ಅಧಿಕಾರದಲ್ಲೇ ಇಲ್ಲ. ಅವತ್ತು ಆ ಪರಿಸ್ಥಿತಿ ಇತ್ತು ನಗರ ಪಾಲಿಕೆಯಲ್ಲಿ? ಮಾರೋದಿಲ್ಲಿ ಬರ್ತದೆ ಸರ್. ಅಂದರೆ ಈ ಚುನಾವಣೆ ಫಲಿತಾಂಶ ತಮ್ಮ ಕುರ್ಚಿಗೆ ಯಾವುದೇ ರೀತಿ ಸಂಸ್ಕಾರ ತರೋದಿಲ್ಲ. ಇಟ್ ಇಸ್ ನಾಟ್ ಎ ರೆಫರೆಂಡಮ್. ಇದು ಸರ್ಕಾರದ ಮೇಲೆ ರೆಫರೆಂಡಮ್ ಅಲ್ಲ. ಆದರೂ ನಮ್ಮ ಜವಾಬ್ದಾರಿ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನಗರ ಪಾಲಿಕೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬೆಂಗಳೂರು ನಗರವನ್ನು ಮತ್ತೆ ಅದರ ಗತವೈಭವವನ್ನು ವಾಪಸ್ ತರಬೇಕು ಅಂತಕ್ಕಂಥ ಜವಾಬ್ದಾರಿ ಇದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಾನು ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದವರು ಕೂಡ ಸಾಕಷ್ಟು ಹಣ ಕೊಟ್ಟಿದ್ದೆ ಅಭಿವೃದ್ಧಿಗೆ. ಈಗಲೂ ಕೂಡ ನಾನು ಈ ವರ್ಷವೂ ಕೂಡ 1,500 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ಕೊಟ್ಟಿದ್ದೀನಿ. 1,000 ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ದೀನಿ. ಇವೆಲ್ಲ ಕೊಟ್ಟಿದ್ದೀವಿ. ಬಟ್ ಇದು ಸದುಪಯೋಗ ಆಗಬೇಕಲ್ಲ, ಡೆವಲಪ್ಮೆಂಟ್ಗೆ ಉಪಯೋಗ ಆಗ. ಅಂದರೆ ನಗರದ ಜನತೆ ನಿಮ್ಮ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿ? ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಸಾರಿ ಬೆಂಗಳೂರಿನ ಮತದಾರರು ಬದಲಾವಣೆ ಬಯಸಿದ್ದಾರೆ. ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟು ಈ ಸಾರಿ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಈ ಫಲಿತಾಂಶ ಯಾವುದೇ ರೀತಿಯ ಬದಲಾವಣೆಯನ್ನು ರಾಜಕಾರಣದಲ್ಲಿ ತರೋದಿಲ್ಲ? ಇಲ್ಲ, ಅದು ಬದಲಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಆದರೂ ನಾನು ಭಾಳ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ಸು ಬಹುಮತವನ್ನು ಪಡೀತದೆ. ಸರ್, ಎಲ್ಲೋ ಒಂದು ಕಡೆ ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯ ಸಾಧಿಸುವಲ್ಲಿ ವಿಫಲರಾದರು, ಮೂಲ ಕಾಂಗ್ರೆಸ್ಸಿಗರ ಕೋಪಕ್ಕೆ ಕಾರಣರಾದರು ಅನ್ನೋ ಒಂದು ಮಾತಿದೆ. ನಿನ್ನೆ ಅರಸು ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಸೇರಿದಂತಹ ಕೆಲವು ಪರೋಕ್ಷವಾಗಿ ತಮ್ಮ ಹೊಟ್ಟೆ ಉರಿಯನ್ನು ತೋರ್ಪಡಿಸ್ಬಿಟ್ಟಿದ್ದಾರೆ. ಕೆಲವರು ಅಹಂ ಬ್ರಹ್ಮಾಸ್ಮಿ ಅಂದರು, ಕೆಲವರು ಸಮಾನತೆ ಭಾಷಣ ಮಾಡ್ತಿದ್ದ ಸಿದ್ದರಾಮಯ್ಯನವರು ಈಗ ಜಾತಿವಾದಿಗಳಾಗ್ಬಿಟ್ಟಿದ್ದಾರೆ ಅನ್ನೋ ರೀತಿ ಅರ್ಥ ಬರೋ ರೀತಿಯಲ್ಲೂ ಮಾತಾಡಿದ್ದಾರೆ. ಈಗ ನಿನ್ನೆ ಇದ್ದದ್ದು ದೇವರಾಜರವರ ಜಯಂತಿ, ರಾಜೀವ್ ಗಾಂಧಿ ಅವರ ಜಯಂತಿ, ಹುಟ್ಟುಹಬ್ಬ ದಿನಾಚರಣೆ. ದೇವರಾಜ ಅರಸರವ್ರ ಬಗ್ಗೆ ಅವ್ರು ಅಲ್ಲಿಗೆ ಸೀಮಿತವಾಗಿ ಮಾತಾಡಿದ್ದಾರೆ ಆ ಸಂದರ್ಭ ಸನ್ನಿವೇಶಕ್ಕೆ. ಅದು ನನ್ನನ್ನೇ ಗುರಿ ಇಟ್ಕೊಂಡು ಮಾತಾಡಿದ್ದಾರೆ ಅಂತ ಯಾಕೆ ಇನ್ಫರೆನ್ಸ್ ಡ್ರಾ ಮಾಡಬೇಕು? ದಟ್ ಇಟ್ ಸಿಲ್ಪ್ ಇಸ್ ರಾಂಗ್. ಇನ್ಯಾರಿಗೆ ಹೇಳಿರ್ಬೋದು ಸರ್ ಅವರು? ಇನ್ಯಾರನ್ನು ಜನರಲ್ ಆಗಿ ಹೇಳಿದ್ದಾರೆ. ಈಗ ಅಧಿಕಾರದಲ್ಲಿರೋ ದೇವರಾಜ ಅರಸರವರು ಅವರಿಗೆ ಅಹಂ ಇರಲಿಲ್ಲ, ಅಧಿಕಾರ ತಲೆ ನೆತ್ತಿಗೆತ್ತಿರಲಿಲ್ಲ ಅಂತಂದರೆ ಅದು ಸಿದ್ದರಾಮಯ್ಯನವರಿಗೆ ನೆತ್ತಿಗೆತ್ತದೆ ಅಂತಲೇ ಅರ್ಥನಾ? ಆ ಥರ ಯಾಕೆ ಅರ್ಥೈಸಬೇಕು? ದಟ್ ಇಟ್ ಸೆಲ್ಫ್ ಇಸ್ ರಾಂಗ್. ಇಟ್ ಇಸ್ ನಾಟ್ ದೇರ್ ಇಂಟೆನ್ಷನ್. ಇಟ್ಸ್ ನಾಟ್ ನನ್ನ ಪರ್ಸೆಪ್ಷನ್ ಒಂದೇ ಅಲ್ಲ, ಎಲ್ಲ ಮಾಧ್ಯಮಗಳಲ್ಲೂ ಇವತ್ತು ಆ ರೀತಿಯ ವರದಿಗಳಿದೆ. ಆ ಥರ ಇನ್ಫರೆನ್ಸ್ ಡ್ರಾ ಮಾಡಿರೋದೇ ತಪ್ಪು ನನ್ನ ಪ್ರಕಾರ. ಅವರು ಜನರಲ್ ಆಗಿ ಹೇಳಿದ್ದಾರೆ. ಈಗ ನಾನೇ ಅದು ಭಾಷಣ ಮಾಡುವಾಗ ನಾನು ಕೂಡ ನೆನ್ನೆ ಹೇಳಿದ್ದೀನಿ, ಜನರಿಂದ ನಾಯಕರಾಗಬೇಕು. ದೇವರಾಜ ಅರಸರವರು ಜನನಾಯಕರಾಗಿದ್ದರು, ಅವರು ಜನರಿಂದ ನಾಯಕರಾಗಿದ್ದರು. ಯಾವಾಗಲೂ ಕೂಡ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಜನನಾಯಕರಾಗಬೇಕಾದ್ರೆ ಮೇಲ್ಗಡೆಯಿಂದ ಬರೋಕ್ಕಾಗೋದಿಲ್ಲ, ಜನರ ನಡುವೆ ಕೆಳಮಟ್ಟದಿಂದ ಬರಬೇಕು ಅಂತ ಹೇಳಿದ್ದೀನಿ. ಅದ್ರಾಗಂತೇಳಿ ಯಾರಿಗೂ ನಾನು ರೆಫರ್ ಮಾಡಿದ್ದೀನಿ ಅಂತಲ್ಲ ಅದರ ಅರ್ಥ. ನೀವು ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಲ್ಲ ಅದು. ನೋ ಇಟ್ಸ್ ಟೋಟಲಿ ನಾಟ್ ಕರೆಕ್ಟ್. ಭಾಳ ದೊಡ್ಡ ಒಂದು ಭರವಸೆಯನ್ನು ಕೊಟ್ಟಿದ್ರಿ, ಭೂಗಳ್ರಿಗೆ ಅದಿರುಗಳ್ರಿಗೆ ಜೈಲಿಗೆ ಹಾಕ್ಸ್ತೀನಿ ಅಂತ. 4800 ಎಕರೆ ಅದನ್ನು ಇವತ್ತು ತೆರವುಗೊಳಿಸಿದೆ.